ಹಾಯ್ ಹಲೋ ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳು, ನನ್ನ ನಮಸ್ಕಾರಗಳು. ಈಗೇನಿಲ್ಲ ಅಂತ ಹೇಳಿದ್ರು, ಜಸ್ಟ್ 40 ಡೇಸ್ ಉಳಿದಿದೆ ಅಷ್ಟೇ ನಿಮ್ಮ 10th ಎಕ್ಸಾಮ್ ಪರೀಕ್ಷೆಗೆ. ಅದಕ್ಕಾಗಿ ನಾವಿವತ್ತು ಇಂಪಾರ್ಟೆಂಟ್ ಮ್ಯಾಥ್ಸ್ ಎಕ್ಸಾಮ್ಗೆ ಬರುವಂತಹ ಕ್ವಶನ್ಸ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾವ ಚಾಪ್ಟ್ರಿಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನಾವು ಈಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಏನು ಪ್ರಾಕ್ಟೀಸ್ ಮಾಡಬೇಕು, ಏನು ಪ್ರಾಕ್ಟೀಸ್ ಮಾಡಬಾರ್ದು ಮ್ಯಾಥ್ಸಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ಚಾಪ್ಟರ್ ವೈಸ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ಸ್ ಆಫ್ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಫಾರ್ SSLC ಎಕ್ಸಾಮಿನೇಷನ್ 2025-26 ಇದು ಸರ್ಕಾರ ಕೊಟ್ಟಿರುವಂತಹ ಒಂದು ಬ್ಲೂ ಪ್ರಿಂಟು. ಓಕೆನಾ. ಫಸ್ಟ್ ಚಾಪ್ಟರ್ ನೋಡಿ, ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ರಿಯಲ್ ನಂಬರ್ಸ್. ಈ ರಿಯಲ್ ನಂಬರ್ಸ್ ಇಂದ 1 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ ಇಂದ 2 ಕ್ವಶನ್ ಬರುತ್ತೆ. ಈ 2 ಕ್ವಶನ್ ಯಾವುದು ಬರಬಹುದು ಅಂತ ನಾವು ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀವಿ ನೆಕ್ಸ್ಟ್ ಕ್ಲಾಸಲ್ಲಿ. ಓಕೆನಾ. ಫಸ್ಟ್ ನಾವು ಯಾವ ಚಾಪ್ಟರ್ ಇಂದ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ನಾವು ನೀಟಾಗಿ ತಿಳ್ಕೊಳ್ಳೋಣ. ಓಕೆನಾ. ನೆಕ್ಸ್ಟ್ ನೋಡಿ, ಪಾಲಿನಾಮಿಯಲ್ಸ್. ಈ ಪಾಲಿನಾಮಿಯಲ್ಸ್ ಚಾಪ್ಟರ್ ಇಂದ ಏನಿಲ್ಲ ಅಂತ ಹೇಳಿದ್ರು 1 ಮಾರ್ಕ್ಸ್ ಇಂದ 2 ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ. ಈ ಯಾವುದು 3 ಮಾರ್ಕ್ಸ್ ಬರುತ್ತೆ ಅಂತ ನಾನು ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೀನಿ. ಓಕೆನಾ. ನೆಕ್ಸ್ಟ್ ನೋಡಿ, ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯಬಲ್ಸ್. ಈ ಚಾಪ್ಟರ್ ಇಂದ ನಿಮಗೆ 1 ಮಾರ್ಕ್ಸ್ ಇಂದ 2 ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ, ಹಾಗೆ 4 ಮಾರ್ಕ್ಸ್ ಇಂದ ಕೂಡ 1 ಕ್ವಶನ್ ಬರುತ್ತೆ. ಅದು ಗ್ರಾಫ್. ಓಕೆನಾ. ಗ್ರಾಫ್ನು ನಾನು ನಿಮಗೆ ಒಂದು ಕ್ಲಾಸ್ ಮಾಡ್ತೀನಿ. ಓಕೆನಾ. ಈ 4 ಮಾರ್ಕ್ಸ್ ಇಂಪಾರ್ಟೆಂಟ್, ಇದು ಕ್ವಶನ್ ಬಂದೇ ಬರುತ್ತೆ. ಬನ್ನಿ ಈಗ ನೆಕ್ಸ್ಟ್ ಚಾಪ್ಟರ್ ನೋಡೋಣ. ಕ್ವಾಡ್ರಾಟಿಕ್ ಈಕ್ವೇಶನ್. ಈ ಚಾಪ್ಟರ್ ಇಂದ 1 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ. ಇದನ್ನ ನಾನು ನಿಮಗೆ ಯಾವ ಕ್ವಶನ್ ಬರಬಹುದು ಅಂತ ಎಕ್ಸಾಂಪಲ್ ಸಮ್ಸ್ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ನೋಡಿ, ಅರ್ಥಮೆಟಿಕ್ ಪ್ರೋಗ್ರೆಷನ್. ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು. ನೋಡಿ, 1 ಮಾರ್ಕ್ಸ್ ಇಂದ 2 ಕ್ವಶನ್ ಬರುತ್ತೆ, ನೆಕ್ಸ್ಟ್ 2 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ, ಹಾಗೆ 4 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ. 4 ಮಾರ್ಕ್ಸ್ ಇಂದ ಯಾವ ಕ್ವಶನ್ ಬರ್ಬೋದು ಅಂತ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಓಕೆನಾ. ನೆಕ್ಸ್ಟ್ ನೋಡಿ, ಫಸ್ಟ್ ಏನೇನ ಓದ್ಬೇಕಾದ್ರೆ ಸಿಲೆಬಸ್ ಅಂಡ್ ಬ್ಲೂ ಪ್ರಿಂಟ್ ನ ನೋಡ್ಕೊಂಡು ನಾವು ಪ್ರಿಪೇರ್ ಆಗ್ಬೇಕು. ಆಗ ಮಾತ್ರ ನಾವು ಒಳ್ಳೆ ಸ್ಕೋರ್ ಮಾಡಕ್ಕೆ ಆಗೋದು. ಒಳ್ಳೆ ಸ್ಕೋರ್ ಮಾಡಿದ್ರೆ ಒಳ್ಳೆ ಪರ್ಸೆಂಟೇಜ್ ಬರುತ್ತೆ. ನೆಕ್ಸ್ಟ್ ನೋಡಿ, ಟ್ರಯಾಂಗಲ್ಸ್. ಈ ಟ್ರಯಾಂಗಲ್ಸ್ ಚಾಪ್ಟರ್ ಇಂದ 1 ಮಾರ್ಕ್ಸ್ ಇಂದ 2 ಕ್ವಶನ್ ಕೇಳ್ತಾರೆ, 3 ಮಾರ್ಕ್ಸ್ ಇಂದ 1 ಕ್ವಶನ್ ಕೇಳ್ತಾರೆ, ಹಾಗೆ 4 ಮಾರ್ಕ್ಸ್ ಇಂದ ಕೂಡ 1 ಕ್ವಶನ್ ಬರುತ್ತೆ. ನಾವು ಇದರ ಎಕ್ಸಾಂಪಲ್ ಸಮ್ಸ್ ಮುಖಾಂತರ ನಾವು ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಚಾಪ್ಟರ್ ನೋಡಿ, ಸರ್ಕಲ್ ಚಾಪ್ಟರ್ ಇಂದ 2 ಮಾರ್ಕ್ಸ್ ಇಂದ 1 ಕ್ವಶನ್ ಕೇಳ್ತಾರೆ, 3 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ. ಓಕೆನಾ. ಯಾವುದು ಬರುತ್ತೆ, ಯಾವುದು ಬರಬಹುದು ಅಂತ ನಾವು ಎಕ್ಸಾಂಪಲ್ ಸಮ್ಸ್ ನ ತಿಳಿಸ್ಕೊಡ್ತೀವಿ ನಾವು ನಿಮಗೆ. ಓಕೆನಾ. ಕೋಆರ್ಡಿನೇಟ್ ಜಾಮಿಟ್ರಿ. ನೋಡಿ, 1 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ ಇಂದ ಕೂಡ 1 ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ. ಯಾವ ಕ್ವಶನ್ ಬರಬಹುದು ಅಂತ ನಾವು ನಿಮಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಎಕ್ಸಾಂಪಲ್ ಮುಖಾಂತರ ತಿಳಿಸ್ಕೊಡ್ತೀವಿ. ಓಕೆ. ನೆಕ್ಸ್ಟ್ ಚಾಪ್ಟರ್ ನೋಡಿ, ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ. 1 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ. ಯಾರಿಗೆಲ್ಲ ಟ್ರಿಗ್ನೋಮೆಟ್ರಿ ಕಷ್ಟ ಇದೆಯೋ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ತಿಳಿಸ್ಕೊಡ್ತೀವಿ ನಾವು ನಿಮಗೆ. ಓಕೆನಾ. ನಾವು ಹೇಳ್ದಷ್ಟು ಓದಿದ್ರೆ ಸಾಕು ನೀವು. ನೆಕ್ಸ್ಟ್ ನೋಡಿ, ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ. ಈ ಚಾಪ್ಟರ್ ಇಂದ ನಿಮಗೆ 4 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ. ಓಕೆನಾ. 100% 4 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ. ನೀವು ವೇಟೇಜ್ ಮುಖಾಂತರ ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಮ್ಯಾಥ್ಸ್ ಅಲ್ಲಿ ಈ ಸಲ ಒಳ್ಳೆ ಸ್ಕೋರ್ ಮಾಡುವುದಕ್ಕೆ ಆಗುವುದು. ಓಕೆನಾ. ನೆಕ್ಸ್ಟ್ ನೋಡಿ, ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್. ಈ ಚಾಪ್ಟರ್ ಇಂದ ನಿಮಗೆ 1 ಮಾರ್ಕ್ಸ್ ಇಂದ 2 ಕ್ವಶನ್ ಕೇಳ್ತಾರೆ, ಹಾಗೆ 5 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ. ಓಕೆನಾ. ಇಂಪಾರ್ಟೆಂಟ್ ಚಾಪ್ಟರ್. 5 ಮಾರ್ಕ್ಸ್ ಇಂದ ಒಂದೇ ಚಾಪ್ಟರ್ ಅಲ್ಲಿ ಕ್ವಶನ್ ರೇಸ್ ಆಗೋದು. ಯಾವ ಚಾಪ್ಟರ್ ಅಪ್ಪ ಅಂತ ಹೇಳಿದ್ರೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್. ಓಕೆನಾ. 1 ಕ್ವಶನ್ ಬರುತ್ತೆ. ಯಾವ ಕ್ವಶನ್ ಬರಬಹುದು ಅಂತ ನಾವು ನಿಮ್ಗೆ ಡಿಸ್ಕಸ್ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ನೋಡಿ, ಏರಿಯಾ ರಿಲೇಟೆಡ್ ಟು ಸರ್ಕಲ್. ಈ ಏರಿಯಾ ರಿಲೇಟೆಡ್ ಟು ಸರ್ಕಲ್ ಅಲ್ಲಿ 3 ಮಾರ್ಕ್ಸ್ ಇಂದ 1 ಕ್ವಶನ್ ಕೇಳ್ತಾರೆ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡ್ಕೊಳ್ಳಿ, ಸ್ಟ್ಯಾಟಿಸ್ಟಿಕ್ಸ್. ಓಕೆನಾ. ಈ ಚಾಪ್ಟರ್ ಇಂದ ನಿಮ್ಗೆ 1 ಮಾರ್ಕ್ಸ್ ಇಂದ 1 ಕ್ವಶನ್ ಕೇಳ್ತಾರೆ, 3 ಮಾರ್ಕ್ಸ್ ಇಂದ 1 ಕ್ವಶನ್ ಕೇಳ್ತಾರೆ. ಓಕೆನಾ. ನೆಕ್ಸ್ಟ್ ಚಾಪ್ಟರ್ ನೋಡೋಣ ಬನ್ನಿ. ಪ್ರಾಬಬಿಲಿಟಿ. ಈ ಚಾಪ್ಟರ್ ಇಂದ ನಿಮ್ಗೆ 1 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ, 3 ಮಾರ್ಕ್ಸ್ ಇಂದ 1 ಕ್ವಶನ್ ಬರುತ್ತೆ. ಓಕೆನಾ. ಈ ಬ್ಲೂ ಪ್ರಿಂಟ್ ನೋಡ್ಕೊಂಡೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಈ ತರ ನೀವು ಟಾಪಿಕ್ ವೈಸ್ ಪ್ರಾಕ್ಟೀಸ್ ಮಾಡಿದ್ರೇನೆ ನಿಮ್ಗೆ ಏನಿಲ್ಲ ಅಂತ ಹೇಳಿದ್ರೆ 100ಗೆ 100 ಮಾರ್ಕ್ಸ್ ತೆಗೆಯುವುದಕ್ಕೆ ಆಗುವುದು. ಓಕೆನಾ. ನಾವು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ
ಎಕ್ಸಾಂಪಲ್ ಸಮ್ಸ್ 5 ಮಾರ್ಕ್ಸ್ ಆಗಿರ್ಬೋದು, 4 ಮಾರ್ಕ್ಸ್ ಆಗಿರ್ಬೋದು, 3 ಮಾರ್ಕ್ಸ್ ಆಗಿರ್ಬೋದು, 2 ಮಾರ್ಕ್ಸ್ ಆಗಿರ್ಬೋದು, ಹಾಗೆ 1 ಮಾರ್ಕ್ಸ್ ಆಗಿರ್ಬೋದು. ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡ್ತೀವಿ ಮ್ಯಾಥ್ಸ್ ಅಲ್ಲಿ, ಓಕೆನಾ? ಆ ಕ್ವಶನ್ಸ್ 99% ಎಕ್ಸಾಮ್ ಅಲ್ಲಿ ಬರುತ್ತೆ, ಓಕೆನಾ? ಆ ಫಾರ್ಮೇಟ್ ಅಲ್ಲಿ ಕೇಳ್ತಾರೆ. ನಾವು ನೀಟಾಗಿ ಎಕ್ಸಾಂಪಲ್ ಸಮ್ಸ್ ಮುಖಾಂತರ ಡಿಸ್ಕಸ್ ಮಾಡ್ತೀವಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ, ಓಕೆನಾ?